ಜೂನ್ 3ಕ್ಕೆ ಪ್ರಮಾಣ ವಚನ, 5ನೇ ತಾರೀಕು ರಾಜೀನಾಮೆ. 42 ಗಂಟೆ, ಇನ್ನೂ 2 ದಿವಸ ಆಗಿಲ್ಲ, 48 ಗಂಟೆ ಆಗಿಲ್ಲ, ರಾಜೀನಾಮೆ ಕೊಟ್ಟಾಯಿತು. 42 ಗಂಟೆಗಳಲ್ಲೇ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟರು. ನೋಡಿ, ಇದು ಸಂಗತಿ. ಎಲ್ಲವೂ ಕೂಡ ಸಲೀಸಾಯಿತು, ಸರಾಗವಾಯಿತು, ಸುಸೂತ್ರವಾಯಿತು, ಯಾವುದೇ ಗೊಂದಲ ಆಗಲಿಲ್ಲ. ಮುಖ್ಯಮಂತ್ರಿ ಆಗಿದ್ದಂಥವರು ರಾಜೀನಾಮೆ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡಲಿಲ್ಲ. ಅವರು ಕೂಡ ಸ್ಮೂತಾಗಿ ನೆನ್ನೆ ಎಸ್ ಅಂತಂತಂದರು. ಡಿ ಕೆ ಶಿವಕುಮಾರ್ ಅವರ ದಶಕಗಳ ಕನಸು ನನಸಾಯಿತು. ಅಭೂತಪೂರ್ವವಾದಂಥ ಕಾರ್ಯಕ್ರಮ ಮಾಡಿದ್ರು. ಅಷ್ಟೊಂದು ಜನ ಸ್ವಾಮೀಜಿಗಳು, ನ್ಯಾಯಾಧೀಶರಿಂದ ಹಿಡಿದು ಸ್ವಾಮೀಜಿಗಳಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತರ ತನಕ, ಹಿರಿಯ ನಾಯಕರುಗಳ ತನಕ ಎಲ್ಲರನ್ನೂ ಒಟ್ಟು ಮಾಡಿ ತಮ್ಮ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನು ಜಗಜ್ಜಾಹೀರು ಮಾಡಿದರು. ಅದಾದ ಮೇಲಿಂದ ನೋಡಿ ಆ್ಯಕ್ಟಿವಿಟಿ ನೋಡ್ತಾ ಇದ್ದೀವಿ. ಈ 42 ಗಂಟೆಗಳಲ್ಲಿ ಡಿ ಕೆ ಶಿವಕುಮಾರ್ ಎಷ್ಟು ಮೀಟಿಂಗ್ ಮಾಡಿದರು, ಯಾವ್ಯಾವ ಅಧಿಕಾರಿಗಳಿಗೆ ಏನೇನು ಮಾತಾಡಿದ್ರು, KPCC ಕಚೇರಿನಲ್ಲಿ ಏನೇನು ವಾಗ್ದಾನಗಳನ್ನು ಕೊಟ್ಟರು, ಒಂದ ಎರಡ ಈ ಪ್ರಮಾಣ ವಚನ ಅನ್ನುವಂಥದ್ದು ಇದೆಯಲ್ಲ, ಎಷ್ಟು ಅವರ ಗೌರವಕ್ಕೆ ಚ್ಯುತಿ ಬಂದಾಗ ಖಂಡಿತವಾಗ್ಲೂ ರಾಜಿ ಮಾಡಿಕೊಳ್ಳೋ ಸಂದರ್ಭನೇ ಇಲ್ಲ. ನಿಜವಾಗ್ಲೂ ಕೂಡ ರಾಮಲಿಂಗಾರೆಡ್ಡಿಯನ್ನು ಉಳಿಸ್ಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಗಳೂರು ಸಿಟಿನಲ್ಲಿ ಭಾಳಷ್ಟು ಒಳ್ಳೆಯದು. ಯಾಕಂದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ತಮ್ಮವ್ರಿಗೂ ಕೂಡ ಇವತ್ತು ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ಆನೇಕಲ್ ಇರ್ಬೋದು, RR ನಗರ ಇರ್ಬೋದು, ಪ್ರತಿಯೊಂದು ಕೂಡ ಅಟ್ಯಾಚ್ ಇರೋಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಅಪ್ ಟು ಹೊಸ ರೋಡ್ ಗಂಟೆಗೂ ಕೂಡ ರಾಮಲಿಂಗಾರೆಡ್ಡಿ ಸಹಕಾರ ಬೇಕಾಗುತ್ತೆ, ಬೆಂಗಳೂರು ಸಿಟಿಗೂ ಸಹಕಾರ ಬೇಕಾಗುತ್ತೆ. ಎಲ್ಲವೂ ಕೂಡ ಖಂಡಿತವಾಗ್ಲೂ ಕೂಡ ಒಂದು ಗೌರವ. ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತೇನಾದ್ರು ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗಿದ್ದಾರೆ ಅಂದರೆ ಅದೊಂದು ಕಪ್ಪು ಚುಕ್ಕೆ ಅಷ್ಟೇ, ಆಯ್ತಾ? ಕಪ್ಪು ಚುಕ್ಕೆ. ದಯವಿಟ್ಟು ಇದನ್ನು ಸರಿಪಡಿಸಿ ಮನವೊಲಿಸಿ ಅವ್ರಿಗೆ ಏನು ಸಹ ಅವರ ಖಾತೆಯನ್ನು ನಗರಾಭಿವೃದ್ಧಿ ಸಚಿವರಾಗಿ ಏನು ಕೆಲಸ ಮಾಡಬೇಕಂತ ಇದೆ ಕೊಡಲಿ ಅಂತ ನನ್ನ ಆಶೆ ಹೇಳ್ತೀನಿ. ಇದಿಷ್ಟು. ಸೊ ರಾಮಲಿಂಗಾರೆಡ್ಡಿಯವರ ಬೆಂಬಲಿಗರು ಮಾತಾಡ್ತಾ ಇದ್ದಾರೆ. ನೋ ಡೌಟ್ ಅವ್ರು ಹೇಳಿದ ಮಾತು ಸತ್ಯ. ಯಾಕೆಂದರೆ ಅವ್ರಿಗಿರುವಂಥ ಶಕ್ತಿ ಸಾಮರ್ಥ್ಯ ಇದೆಯಲ್ಲ, ಅದನ್ನು ಅಲ್ಲಗಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಹೇಳ್ತಾರೆ, ರಾಜರಾಜೇಶ್ವರಿ ನಗರದಿಂದ ಹಿಡಿದು ಆನೇಕಲ್ ತನಕ ಅವರ ಪ್ರಭಾವ ಬಹಳ ದಟ್ಟವಾಗಿದೆ. ಬೆಂಗಳೂರಿನ ಗಲ್ಲಿಗಳನ್ನು ಬಲ್ಲಂಥ ನಾಯಕರು ಯಾರಾದರೂ ಇದ್ದಾರೆ ಅಂತಂದರೆ ಅದರಲ್ಲಿ ರಾಮಲಿಂಗಾರೆಡ್ಡಿ. ಅದನ್ನೇ ಅವ್ರು ಹೇಳೋದು. ನಾನು ಬೆಂಗಳೂರಿನವನೇ, ನನಗೆ ಬೆಂಗಳೂರು ಕೊಟ್ಟರೆ ನಾನು ಸರಿಯಾಗಿ ನಿಭಾಯಿಸಬಲ್ಲೆ. ನನಗೆ ಈ ಬೇರೆ ಬೇರೆ ಖಾತೆ ಕೊಟ್ಬಿಟ್ರೆ, ಜಲಸಂಪನ್ಮೂಲ ಅದು ಇದು ಕೊಟ್ಟರೆ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ 6 ತಿಂಗಳು ಬೇಕು. ಜೊತೆಗೆ ನೀವೇ ವಾಗ್ದಾನ ಮಾಡಿದ್ರಿ ಕೊಡ್ತೀರಿ ಅಂತ, ಕೊಡಿ ಅಂತ. ನೋಡಿ ಎಂಥ ಸ್ಥಿತಿ. ಜೂನ್ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡಿದರು, ಜೂನ್ 5ನೇ ತಾರೀಕು ರಾಜೀನಾಮೆ ಕೊಟ್ಟರು. 42 ಗಂಟೆಗಳಲ್ಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟು ಆಯಿತು. ಇದನ್ನು ಡಿ ಕೆ ಹೆಂಗೆ ನಿಭಾಯಿಸ್ತಾರೆ ನೋಡೋಣ.